ನಮಸ್ಕಾರ. ನನ್ನ ಹೆಸರು ಗೋಪಾಲ್ ದೊಡ್ಡಿ ಅಂತ. ಮಹಾನಾಯಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾಜದ ಬೃಹತ್ ಸಮಾವೇಶವನ್ನು ಇವತ್ತು ಚೈತನ್ ಅಹಿಂಸಾ ಅಣ್ಣವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಭೆಗೆ ನಾವೆಲ್ಲ ಹಾಜರಾಗಿದ್ದೇವೆ. ಇವಾಗ ಇನ್ನೇನು ಕೆಲವೇ ನಿಮಿಷದಲ್ಲಿ ಸಭೆ ಆರಂಭವಾಗುತ್ತೆ. ಇವತ್ತು ನಾನು ಹೇಳೋದೇನೆಂದರೆ, ಇವತ್ತು ಚೈತನ್ ಅಹಿಂಸಾ ಅಣ್ಣವರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಯಾರು ನಮ್ಮ ಹಿಂದುಳಿದ ವರ್ಗದವರಿದ್ದಾರೆ, ಆಮೇಲೆ ಅಲ್ಪಸಂಖ್ಯಾತರಿದ್ದಾರೆ, ಅವ್ರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಈ ಥರ ನಮಗೆ ಒಬ್ಬರು ಬೇಕು ನಮ್ಮ ರಾಜ್ಯದಲ್ಲಿ. ಈ ಚೈತನ್ ಅಹಿಂಸಾ ಅಣ್ಣವ್ರು ಅಂಥವ್ರೊಬ್ಬರು ಬೇಕು. ಹಾಗಾಗಿ ನಾನು ಹೇಳೋದೇನೆಂದರೆ, ಚೈತನ್ ಅಹಿಂಸಾ ಅಣ್ಣವರು ಈ ಯಾವುದೇ ಹೋರಾಟ ಆಗಲಿ ಮಾಡಲಿ, ಅವರು ಒಳ್ಳೆ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ, ಸಮಾನತೆಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ. ಅವರ ಸುಮಾರು ಹೋರಾಟಗಳನ್ನು ನಾವು ನೋಡಿದ್ದೇವೆ. ಅವರು ಒಂದು ಉತ್ತಮ ರೀತಿಯಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದಾರೆ. ನಾವು ಕೂಡ ಅವ್ರ ಜೊತೆ ಇರ್ತೀವಿ, ನಮ್ಮ ಸಂಘಟನೆ ಕೂಡ ಅವ್ರ ಜೊತೆ ಇರ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಇವತ್ತು ಅರಮನೆ ಮೈದಾನದಲ್ಲಿ ಏನು ಬೆಂಗಳೂರಿನಲ್ಲಿ ನಡೀತಾ ಇದೆ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ನಾನು ಶುಭ ಹಾರೈಸ್ತೇನೆ. ಸಂದೇಶ ಅಂದರೆ ಮೇಡಮ್, ಒಂದು ಉತ್ತಮ ರೀತಿಯಿಂದ ಯಾರಿಗೆ ಒಂದು ಅನ್ಯಾಯ ಆಗ್ತಾ ಇದ್ದರೆ ಅವರಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಆಗ್ತದೆ. ಈಗ ನೋಡ್ಬೋದು ನೀವು, ಸುಮಾರು ರಾಜ್ಯಗಳಲ್ಲೆಲ್ಲ ಹಲವೆಡೆ ಎಲ್ಲ ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಜನಗಳು. ಹಾಗಾಗಿ ಅಣ್ಣವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಚೈತನ್ ಅಹಿಂಸಾ ಅಣ್ಣವರು ಹೀಗೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಅವರು ಬಡವ್ರ ಪರ ಕೆಲಸ ಮಾಡ್ತಾ ಇದ್ದಾರೆ, ಹಿಂದುಳಿದವ್ರ ಪರ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಭಾಳ ಖುಷಿ ವಿಷಯ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ.